ಸ್ನೇಹಿತರೆ, ನಿಮಗೆ ವಿಷ್ಣುವಿನ ದಶಾವತಾರಗಳಲ್ಲಿ ಒಂದಾದ ನರಸಿಂಹ ಅವತಾರದ ಬಗ್ಗೆ ಗೊತ್ತಲ್ವಾ? ಇದು ದಶಾವತಾರದಲ್ಲಿ ಅತ್ಯಂತ ಭಯಾನಕ ಹಾಗೂ ಶಕ್ತಿಶಾಲಿ ಅವತಾರ ಅಂತಲೇ ಭಾವಿಸಲಾಗಿದೆ. ನರಸಿಂಹನನ್ನ ಪ್ರಾರ್ಥನೆ ಮಾಡಿಬಿಟ್ರೆ ಸಾಕು, ದುಷ್ಟ ಶಕ್ತಿಗಳು, ಮಾಟ ಮಂತ್ರ ಇದ್ಯಾವುದೂ ಸಹ ನಮ್ಮ ಹತ್ರಕ್ಕೂ ಸುಳಿಯೋದಿಲ್ಲ ಅನ್ನೋ ನಂಬಿಕೆ ಇದೆ. ಇಷ್ಟಕ್ಕೂ ವಿಷ್ಣು ನರಸಿಂಹ ಅವತಾರವನ್ನ ಎತ್ತಿದ್ಯಾಕೆ? ಈ ಅವತಾರ ಇಷ್ಟು ಭಯಾನಕವಾಗಿದ್ದದ್ಯಾಕೆ? ಆನಂತರ ನರಸಿಂಹ ಅವತಾರ ಕೊನೆಗೊಂಡಿದ್ದು ಹೇಗೆ? ಅವತಾರಾಂತ್ಯದ ವೇಳೆಯಲ್ಲಿ ಹರಿಹರರ ನಡುವೆ ಭಯಾನಕ ಕಾಳಗವೇ ನಡೆದು ಹೋಯ್ತಾ ಅನ್ನೋ ಎಲ್ಲಾ ಕುತೂಹಲಕಾರಿ ಹಾಗೂ ವಿಶೇಷ ಮಾಹಿತಿನ ನಾವಿವತ್ತು ತಿಳಿಯೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಿಷ್ಣುವಿನ ದಶಾವತಾರಗಳಲ್ಲಿ ಅದ್ಭುತ ಅವತಾರ ಅಂತ ಕರೆಸಿಕೊಳ್ಳೋದು ಕೃಷ್ಣಾವತಾರ. ಈ ದಶಾವತಾರದಲ್ಲಿ ಶ್ರೀಕೃಷ್ಣನಿಗೆ ಸಿಕ್ಕಷ್ಟು ಪ್ರಖ್ಯಾತಿ ಬೇರಿನ್ಯಾವುದೇ ಅವತಾರಗಳಿಗೆ ಸಿಕ್ಕಿಲ್ಲ ಅನ್ಸತ್ತೆ. ಅಂತಹ ಕೃಷ್ಣಾವತಾರಕ್ಕೆ ಸರಿಸಮನಾಗಿದ್ದ ಮತ್ತೊಂದು ಅವತಾರ ಅಂದ್ರೆ ಅದು ನರಸಿಂಹನ ಅವತಾರ. ಭೂಲೋಕದಲ್ಲಿ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಅನ್ನೋ ಅಣ್ಣ ತಮ್ಮಂದಿರ ಹಾವಳಿ ಶುರುವಾಗಿತ್ತು. ಹೀಗೆ ಅವರಿಬ್ಬರ ಉಪಟಳ ಮೇರೆ ಮೀರಿದ ಸಂದರ್ಭದಲ್ಲಿ ವರಾಹ ಅವತಾರ ತಳೆಯೋ ವಿಷ್ಣು ಹಿರಣ್ಯಾಕ್ಷನನ್ನ ಸಂಹರಿಸಿದ್ದ. ಆ ನಂತರ ವಿಷ್ಣುವಿನ ಮೇಲೆ ಸೇಡು ತೀರಿಸಿಕೊಳ್ಳೋದಕ್ಕಾಗಿ ಹಿರಣ್ಯಕಶಿಪು ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡ್ತಾನೆ. ಬ್ರಹ್ಮನಿಂದ ವರ ಪಡೆದ ಹಿರಣ್ಯಕಶಿಪು ದೇವಾಸುರರನ್ನ ಇನ್ನಿಲ್ಲದಂತೆ ಕಾಡೋದಕ್ಕೆ ಶುರು ಮಾಡ್ತಾನೆ. ಅಂತಹ ಹಿರಣ್ಯಕಶಿಪುವಿನ ಮಗನಾಗಿ ಪ್ರಹ್ಲಾದನ ಜನನವಾಗುತ್ತೆ. ಆ ಮಗು ಹರಿಭಕ್ತನಾದ್ರೆ ಅಪ್ಪ ಹರಿದ್ವೇಷಿ. ಹೀಗಾಗಿ ಹೆತ್ತ ಮಗನನ್ನೇ ಕೊಲ್ಲಿಸೋದಕ್ಕೆ ಹಿರಣ್ಯಕಶಿಪು ನಿರ್ಧರಿಸ್ಬಿಟ್ಟಿದ್ದ. ಆದ್ರೆ ಪ್ರಹ್ಲಾದನನ್ನ ಹಾವುಗಳು ಕಚ್ಚಲಿಲ್ಲ, ಆನೆ ತುಳಿಲಿಲ್ಲ, ಬೆಟ್ಟದ ಮೇಲಿಂದ ನೂಕಿದರೂ ಅವನು ಸಾಯಲಿಲ್ಲ. ಕಾರ್ಕೋಟಕ ವಿಷ ಕೂಡ ಆ ಹರಿಭಕ್ತನನ್ನ ಏನೂ ಮಾಡಲಿಲ್ಲ. ಹೀಗಾಗಿ ಸ್ವತಃ ಹಿರಣ್ಯಕಶಿಪುವಿಗೂ ಈ ವಿಚಾರ ಸಮಸ್ಯೆಯಾಗಿ ಕಾಡಿತ್ತು. ಮಗನನ್ನೇ ಮುಂದಿಟ್ಟುಕೊಂಡು ಹರಿಯನ್ನ ಸಂಹರಿಸೋ ಪ್ಲಾನ್ ಮಾಡಿದ್ದ ಹಿರಣ್ಯಕಶಿಪು. ಎಷ್ಟೇ ಹುಡುಕಿದ್ರೂ ಸಿಗದ ಶ್ರೀಹರಿ ಹಿರಣ್ಯಕಶಿಪುವಿನ ಅರಮನೆಯಲ್ಲೇ ಪ್ರತ್ಯಕ್ಷನಾಗಿದ್ದ. ಅವನದ್ದು ನರ ಅಂದ್ರೆ ಮನುಷ್ಯನ ದೇಹ ಮತ್ತು ಸಿಂಹದ ಮುಖವನ್ನ ಹೊಂದಿದ್ದ ನರಸಿಂಹನ ಅವತಾರವಾಗಿತ್ತು. ಹಿರಣ್ಯಕಶಿಪು ಪಡೆದಿದ್ದ ವರವೇ ನರಸಿಂಹ ಅವತಾರಕ್ಕೆ ಕಾರಣ ಅಂತ ಹೇಳಲಾಗತ್ತೆ. ಮನುಷ್ಯ ಪ್ರಾಣಿಗಳಿಂದಾಗಲಿ, ಮನೆಯ ಹೊರಗಾಗಲಿ ಒಳಗಾಗಲಿ, ಭೂಮಿಯ ಮೇಲಾಗಲಿ ಆಕಾಶದಲ್ಲಾಗಲಿ ಯಾವುದೇ ಶಸ್ತ್ರಗಳಿಂದಾಗಲಿ ಅಸ್ತ್ರಗಳಿಂದಾಗಲಿ ನನಗೆ ಸಾವು ಸಂಭವಿಸಬಾರದು ಅನ್ನೋ ವರವನ್ನ ಹಿರಣ್ಯಕಶಿಪು ಪಡೆದಿದ್ದ. ಹಾಗಾಗಿನೇ ನರ ಮತ್ತು ಸಿಂಹನ ಅವತಾರದಲ್ಲಿ ಪ್ರತ್ಯಕ್ಷನಾಗೋ ವಿಷ್ಣು ಅರಮನೆಯ ಬಾಗಿಲಿನ ಹೊಸ್ತಿಲಿನ ಮೇಲೆ ತನ್ನ ವ್ಯಾಘ್ರ ನಖಗಳಿಂದ ಹಿರಣ್ಯಕಶಿಪುವನ್ನ ತನ್ನ ತೊಡೆಯ ಮೇಲಿಟ್ಟುಕೊಂಡು ಸಂಹರಿಸಿಬಿಟ್ಟಿದ್ದ. ಅದು ಎಷ್ಟು ಭಯಾನಕ ದೃಶ್ಯ ಅಂದ್ರೆ ಅದನ್ನ ಕಂಡಂತಹ ದೇವಾನುದೇವತೆಗಳೇ ನಡುಗಿ ಹೋಗಿದ್ರು. ರಾಕ್ಷಸನನ್ನ ಕೊಂದ ನರಸಿಂಹನ ಕೋಪ ತಣಿದಿರುವುದಿಲ್ಲ. ಎಲ್ಲಾ ಲೋಕಗಳು ನರಸಿಂಹಾವತಾರವನ್ನ ಕಂಡು ಬೆಚ್ಚಿ ಬಿದ್ದಿದ್ವು. ಸ್ವತಃ ಪ್ರಹ್ಲಾದನೆ ಪ್ರಾರ್ಥಿಸಿದ್ರೂ ಪ್ರಯೋಜನ ಆಗಲಿಲ್ಲ. ಹೀಗಾಗಿ ಬ್ರಹ್ಮನಾದಿಯಾಗಿ ಎಲ್ಲಾ ದೇವತೆಗಳು ಲಯಕಾರಕ ಶಿವನ ಬಳಿ ಬಂದು ನರಸಿಂಹನ ಕೋಪವನ್ನ ಕಡಿಮೆ ಮಾಡುವಂತೆ ಕೇಳಿದ್ರು. ಆಗ ಶಿವ ತನ್ನ ಗಣನಾಯಕನಾಗಿದ್ದ ವೀರಭದ್ರನನ್ನ ನರಸಿಂಹನನ್ನ ಕಂಟ್ರೋಲ್ ಮಾಡೋಕೆ ಕಳಿಸ್ತಾನೆ. ಆದ್ರೆ ಬಲಿಷ್ಠ ನರಸಿಂಹನ ಮುಂದೆ ವೀರಭದ್ರನ ಆಟ ನಡೆಯೋದಿಲ್ಲ. ನರಸಿಂಹಾವತಾರಿ ವಿಷ್ಣು ಹಳೆಯದನ್ನೆಲ್ಲ ಮರೆತು ವೀರಭದ್ರನನ್ನೇ ಕೊಲ್ಲೋದಕ್ಕೆ ಮುಂದಾಗಿ ಬಿಡ್ತಾನೆ. ಈ ವಿಚಾರ ತಿಳಿದ ಶಿವ ಸ್ವತಃ ತಾನೇ ನರಸಿಂಹನ ಉಗ್ರಾವತಾರವನ್ನ ಕಡಿಮೆ ಮಾಡೋಕೆ ಮುಂದಾಗ್ತಾನೆ. ಈ ಸಮಯದಲ್ಲೇ ಶಿವ ಶರಭೇಶ್ವರನ ಅವತಾರ ಎತ್ತೋದು. ಈ ಶರಭ ಅನ್ನೋದು ಕಾಲ್ಪನಿಕ ಪ್ರಾಣಿ ಎಂದು ಬಿಡ್ತಾರೆ. ಆದರೆ ಶತಮಾನಗಳ ಹಿಂದೆ ನಿರ್ಮಾಣವಾಗಿರೋ ನಮ್ಮ ಅನೇಕ ದೇವಾಲಯಗಳಲ್ಲಿ ಶರಭೇಶ್ವರನ ಶಿಲ್ಪಗಳಿವೆ. ಆ ಮೂರ್ತಿಯ ವಿಗ್ರಹಗಳನ್ನ ನಾವು ಆ ದೇವಸ್ಥಾನಗಳಲ್ಲಿ ನೋಡಬಹುದಾಗಿದೆ. ಅಂತಹ ಶರಭದ ಬಗ್ಗೆ ಸ್ಕಂದ ಪುರಾಣ ಹಾಗೂ ಅಥರ್ವ ವೇದದಲ್ಲಿ ಉಲ್ಲೇಖ ಇದೆ. ಈ ಶರಭ ಮತ್ತು ನರಸಿಂಹನ ನಡುವಿನ ಕಾಳಗದ ಕಥೆಗೆ ಬರೋಣ. ನರಸಿಂಹ ಹಿರಣ್ಯಕಶಿಪುವನ್ನ ಕೊಂದ ನಂತರ ಅವನಿಗೆ ಎಲ್ಲವೂ ಮರೆತಂತಾಗ್ಬಿಟ್ಟಿರತ್ತೆ. ಆ ಉಗ್ರಾವತಾರವನ್ನ ಕಂಡವರು ಭಯಭೀತರಾಗಿರ್ತಾರೆ. ಈ ಹಂತದಲ್ಲೇ ಶಿವ 8 ಕಾಲುಗಳುಳ್ಳ ಸಿಂಹ, ಮನುಷ್ಯ ಮತ್ತು ಗರುಡ ಪಕ್ಷಿ 3 ಬಗೆಯ ಪ್ರಾಣಿಗಳು ಸೇರಿ ಸೃಷ್ಟಿಯಾದ ಭಯಾನಕ ಆಕೃತಿಯ ರೂಪ ತಾಳ್ತಾನೆ. ಅದನ್ನೇ ಶರಭ ಅಂತ ಕರೆಯಲಾಗುತ್ತೆ. ಹೀಗೆ ಶಿವನ ಈ ಶರಭ ರೂಪಕ್ಕೆ ಪ್ರತ್ಯಂಗಿರ ದೇವಿ ಮತ್ತು ಶೂಲಿನಿ ರೆಕ್ಕೆಗಳಾಗಿ ಸೇರ್ಕೊಳ್ತಾರೆ. ಇಷ್ಟು ಬಲಿಷ್ಠವಾದ ಶರಭ ನರಸಿಂಹನನ್ನ ಎದುರುಗೊಳ್ಳುತ್ತೆ. ಶರಭದ ಕೋಪ ತಾಪದ ಮುಂದೆ ನರಸಿಂಹ ರೂಪಿ ಶರಣಾಗಬೇಕಾಗತ್ತೆ. ಹೀಗೆ ಶರಣಾದ ನರಸಿಂಹನ ಉಗ್ರ ರೂಪವನ್ನ ಶಿವ ತಾನು ಸ್ವೀಕರಿಸಿಬಿಡ್ತಾನೆ. ಆ ನಂತರ ವಿಷ್ಣು ತನ್ನ ನಿಜ ರೂಪಕ್ಕೆ ಬಂದು ಲೋಕಪಾಲಕನ ಕಾರ್ಯಕ್ಕೆ ಹಿಂದಿರುಗ್ತಾನೆ. ಇದು ಒಂದು ಕಥೆಯಾದ್ರೆ ಮತ್ತೊಂದು ಕಥೆಯಲ್ಲಿ ಶರಭ ಮತ್ತು ನರಸಿಂಹನ ನಡುವೆ ಯುದ್ಧ ನಡೆಯುತ್ತೆ.
ಶರಭದ ಕೈಯಲ್ಲಿ ಸೋತ್ ಹೋಗ್ತೀನಿ ಅನ್ನೋ ಅನುಮಾನದಿಂದ ವಿಷ್ಣು 2 ತಲೆಗಳುಳ್ಳ ಗಂಡ ಬೇರುಂಡ ಪಕ್ಷಿಯಾಗಿ ಬದಲಾಗ್ತಾನೆ ಅಂತ ಅಥರ್ವ ವೇದದಲ್ಲಿನ ಶರಭ ಉಪನಿಷತ್ ತಿಳಿಸುತ್ತೆ. ಹೀಗೆ ಶರಭ ಮತ್ತು ಗಂಡ ಬೇರುಂಡ 18 ದಿನಗಳ ಕಾಲ ಯುದ್ಧ ಮಾಡುತ್ತೆ. ಪರಸ್ಪರ ಕಾದಾಡಿದ್ರೂ ಯಾರಿಗೂ ಸೋಲಾಗೋದಿಲ್ಲ. ಈ ಸಮಯದಲ್ಲಿ ಪ್ರತ್ಯಂಗಿರ ದೇವಿ ಆ ಗಂಡ ಬೇರುಂಡ ಪಕ್ಷಿಯನ್ನ ಭಕ್ಷಿಸಿ ಬಿಡ್ತಾಳೆ. ಈ ಘಟನೆ ವಿಷ್ಣುವಿನಲ್ಲಿ ಬದಲಾವಣೆ ತರುತ್ತೆ. ಮಹಾವಿಷ್ಣುವಿನ ರೌದ್ರ ಗುಣದ ನಾಶವಾಗಿ ವಾಸ್ತವಕ್ಕೆ ಬರುವ ವಿಷ್ಣುವಿಗೆ ಶಿವನೊಂದಿಗೆ ಯುದ್ಧ ಮಾಡ್ತಿದ್ದೀನಿ ಅನ್ನೋದ್ರ ಅರಿವಾಗತ್ತೆ. ಹೀಗಾಗಿ ವಿಷ್ಣು ಶಿವನಿಗೆ ಶರಣಾಗ್ತಾನೆ. ಅಲ್ಲಿಗೆ ಉಗ್ರ ನರಸಿಂಹಾವತಾರ ಕೊನೆಯಾಗತ್ತೆ. ಶಿವ ವಿಷ್ಣುವಿನ ಮೈ ಮೇಲಿದ್ದ ಸಿಂಹದ ಕವಚವನ್ನ ಕಿತ್ತೆಸೆಯುತ್ತಾನೆ. ಅಲ್ಲಿಗೆ ನರಸಿಂಹ ಅವತಾರ ಮುಗಿಯುತ್ತೆ. ಈ ಕತೆ ಕೇಳೋದಕ್ಕೆ ಅತಿಶಯೋಕ್ತಿ ಅನ್ಸತ್ತೆ. ಆದ್ರೆ ವೇದ ಉಪನಿಷತ್ಗಳಲ್ಲಿರೋ ಈ ಕಥೆ ಭಾರತೀಯರ ನಂಬಿಕೆಯ ವಿಚಾರ. ಇನ್ನು ಈ ಕಥೆಯಲ್ಲಿ ಒಂದು ನೀತಿ ಕೂಡ ಇದೆ. ಯಾರೇ ಆಗಲಿ ಯುದ್ಧ ಗೆದ್ದಾಗ ಅಥವಾ ತಾನು ಶಕ್ತಿಶಾಲಿ ಅನ್ನೋ ಭ್ರಮೆ ಉಂಟಾದಾಗ ಆ ಭ್ರಮೆಯನ್ನ ಕಳೆದು ವಾಸ್ತವಕ್ಕೆ ಬರೋ ಹಾಗೆ ಮಾಡೋ ಸಲುವಾಗಿನೇ ಮತ್ತೊಂದು ಬಲಿಷ್ಠ ಶಕ್ತಿಯ ಉದಯವಾಗುತ್ತೆ. ಅಂದ್ರೆ ಪ್ರತಿ ಶಕ್ತಿಶಾಲಿಯನ್ನು ಮೀರಿಸುವ ಶಕ್ತಿಯೊಂದರ ಉದಯವಾಗುತ್ತೆ ಅನ್ನೋದು ಈ ಕಥೆಯ ಸಾರಾಂಶ ಮತ್ತು ನೀತಿ. ನಮ್ಮ ಪುರಾಣಗಳಲ್ಲಿನ ಪ್ರತಿ ಕಥೆಯಲ್ಲೂ ಇರೋದು ಇಂಥ ಪರ್ಸನಾಲಿಟಿ ಡೆವಲಪ್ಮೆಂಟ್ ಹಾಗೂ ನೀತಿ ಕಥೆಗಳೇ. ಈ ಕಥೆಯ ಕೊನೆಯಲ್ಲಿ ವಿಷ್ಣು ಮತ್ತು ಶಿವ ಇಬ್ಬರು ಒಂದೇ ಅನ್ನೋ ಸಂದೇಶವನ್ನ ಸಾರಲಾಗಿದೆ. ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣುವೆ ಅನ್ನೋ ಮಂತ್ರದಿಂದ ಅವರಿಬ್ಬರನ್ನು ಒಂದೇ ಅಂತ ಪೂಜಿಸಲಾಗುತ್ತೆ. ಹೀಗೆ ವಿಷ್ಣುವಿನ ನರಸಿಂಹ ಅವತಾರ ಕೊನೆಯಾಗಿ ಶ್ರೀ ವಿಷ್ಣು ಮತ್ತೆ ವೈಕುಂಠಕ್ಕೆ ಹಿಂದಿರುಗ್ತಾನೆ. ನೀವು ಗಮನಿಸಿರಬಹುದು, ನಾವಿವತ್ತು ಹೇಳಿದ ಶರಭ ಮತ್ತು ಗಂಡ ಬೇರುಂಡ ಕರ್ನಾಟಕ ರಾಜ್ಯದ ಲಾಂಛನವಾಗಿದೆ. ಈ ಹಿಂದೆ ಸಹ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲೇ ಗಂಡ ಬೇರುಂಡ ಪಕ್ಷಿಯ ಪರಿಕಲ್ಪನೆ ಇತ್ತು ಅನ್ನೋದನ್ನ ಶಿಲ್ಪಗಳು ಹೇಳ್ತಿವೆ. ಈಗಲೂ ಲೇಪಾಕ್ಷಿ, ನಂಜನಗೂಡಿನಂತಹ ದೇವಾಲಯಗಳಿಗೆ ಹೋದಾಗ ಅಲ್ಲಿ ನಾವು ಶರಭ, ಗಂಡ ಬೇರುಂಡದ ಆಕೃತಿಗಳನ್ನ ಕಾಣಬಹುದಾಗಿದೆ. ಇಂತಹ ಮತ್ತಷ್ಟು ವಿಚಾರಗಳನ್ನ ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಪಡೆಯೋಕೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ರೆ ಒಂದು ಲೈಕ್ ಕೊಡಿ. ನಿಮ್ಮ ಸ್ನೇಹಿತರೊಂದಿಗೆ ಈ ವಿಷಯವನ್ನ ಹಂಚಿಕೊಳ್ಳೋದಾದ್ರೆ ಈ ವಿಡಿಯೋ ಲಿಂಕ್ ನ ಶೇರ್ ಮಾಡಿ.